देश और पूरी दुनिया अभिभूत है, आनंदित है रामलला का अयोध्या धाम में फिर से विराजमान होने पर। लेकिन इन बदनसीब कांग्रेसियों को इससे भी नफरत है। यही अंतर है राम की संस्कृति पर और रोम की संस्कृति पर। ಇವರು ರಾಮನ ಕಲ್ಚರ್ನವರಲ್ಲ, ಇವರು ರೋಮ್ನ ಕಲ್ಚರ್ನವರು. ಇವರು ಆಕ್ಸಿಡೆಂಟಲ್ ಹಿಂದೂಗಳು. ಇವರಿಗೆ ಭಾರತದಲ್ಲಿ ರಾಮ ಇರೋದು ಬೇಕಿಲ್ಲ, ಅಯೋಧ್ಯೆಯಲ್ಲಿ ರಾಮ ಕೂರೋದು ಬೇಕಿಲ್ಲ. ಇವರಿಗೆ ಅಲ್ಲಿ ರಾಮನನ್ನು ಕೂರಿಸಬಾರ್ದು ಅಂತ ಇವರು ಪಟ್ಟು ಹಿಡಿದ್ರು. ಇಂಥವರು ಇವರು ದೇಶನ ಉದ್ಧಾರ ಮಾಡ್ತಾರ? ಇವರಿಗೆ ನೀವು ಮೆಚ್ಚಬೇಕಾ? ಇವರಿಗೆ ಮತ ಹಾಕಬೇಕಾ? ಈ ರೀತಿ ರಾಹುಲ್ ಗಾಂಧಿ ಮೇಲೆ ನೇರವಾಗಿ ವಾಗ್ದಾಳಿಗಿಳಿದಿದ್ದು ಯೋಗಿ ಆದಿತ್ಯನಾಥ್. ಹರಿಯಾಣದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ರಾಹುಲ್ ಗಾಂಧಿ ಮೇಲೆ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹರಿಯಾಣ ಚುನಾವಣೆಗಳು ಸಮೀಪಿಸ್ತಾ ಇರೋದ್ರಿಂದ ಚುನಾವಣಾ ಪ್ರಚಾರಕ್ಕೆ ಫೈರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ ಹರಿಯಾಣಕ್ಕೆ ಹೋಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಹಾಗೇನೆ ರಾಹುಲ್ ಗಾಂಧಿ ಬಗ್ಗೆ ನೇರವಾಗಿಯೇ ವಾಗ್ದಾಳಿಗಿಳಿದಿದ್ದಾರೆ. ಇವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಯ ವೇಳೆ ಹಾಡ್ತಾ ಇದ್ರು, ಕುಣಿತಾ ಇದ್ರು ಅಂತ ಆರೋಪಗಳನ್ನು ಮಾಡಿದ್ರು. ಆದರೆ ಇವರ ಕುಟುಂಬ ಇದೆಯಲ್ಲ, ಜೀವನ ಪರ್ಯಂತ ಹಾಡ್ಕೊಂಡು ಕುಣ್ಕೊಂಡೇ ಬಂದಿದ್ದೀವರು. ನಾವು ಶ್ರೀರಾಮನನ್ನ ಪ್ರತಿಷ್ಠಾಪನೆ ಮಾಡೋ ಸಂದರ್ಭ ಸಂತಸ ಸಂಪ್ರದಾಯ ಹಾಡು ಕುಣಿತ ಮಾಡ್ತೀವಿ, ಆದರೆ ಜೀವನ ಪರ್ಯಂತ ಹಾಡೋದು ಕುಣಿಯೋದು ಮಾಡೋರಲ್ಲ ಅಂತ ತೀಕ್ಷ್ಣವಾಗಿಯೇ ರಾಹುಲ್ ಗಾಂಧಿ, ಹೇಗೆ ಸೋನಿಯಾ ಗಾಂಧಿ ಅವರು ಮದುವೆಗಿಂತ ಮೊದಲು ರಾಜೀವ್ ಗಾಂಧಿ ಅವ್ರನ್ನ ಮದುವೆ ಆಗೋದಕ್ಕಿಂತ ಮೊದಲು ಬಾರ್ ಡಾನ್ಸರ್ ಆಗಿದ್ರು ಅಂತ ಬಿಜೆಪಿ ಅವರು ಕೌಂಟರ್ ಮಾಡ್ತಾರಲ್ಲ, ಅದನ್ನ ಪರೋಕ್ಷವಾಗಿ ರಾಹುಲ್ ಗಾಂಧಿ ಅವರಿಗೆ ಕೌಂಟರ್ ಮಾಡಿದ್ರು. ಇನ್ನು ರಾಹುಲ್ ಗಾಂಧಿ ಈ ಒಂದು ಆಕ್ಸಿಡೆಂಟಲ್ ಹಿಂದೂ, ಅವರಿಗೆ ಹಿಂದೂ ಧರ್ಮದ ಬಗ್ಗೆ ಭಕ್ತಿ ಇಲ್ಲ, ಗೌರವ ಇಲ್ಲ, ಏನಿಲ್ಲ. ಅವರು ಸುಮ್ಮನೆ ಒಂದು ಮುಖವಾಡ ಹಾಕೊಂಡು ಹಿಂದೂ ಅಂತ ತೋರಿಸ್ಕೋತಾರೆ. ಇಂಥ ಆಕ್ಸಿಡೆಂಟಲ್ ಹಿಂದೂಗಳಿಗೆಲ್ಲ ನೀವು ಮೆಚ್ಕೋಬೇಡಿ ಅವ್ರನ್ನ ಅಂಥೇಳಿ ನೇರವಾಗಿ ರಾಹುಲ್ ಗಾಂಧಿನ ಇಲ್ಲಿ ಟಾರ್ಗೆಟ್ ಮಾಡಿರುವಂಥದ್ದು. ಹಾಗೇನೆ ಇವ್ರದ್ದು ರಾಮನ ಸಂಸ್ಕೃತಿ ಅಲ್ಲ, ರೋಮ್ನ ಸಂಸ್ಕೃತಿ. ಇಂಥವ್ರಿಗೆಲ್ಲ ಈ ದೇಶದ ಅಭಿವೃದ್ಧಿ, ಈ ದೇಶದ ಜನರ ಹಿತ ಬೇಕಾಗಿನೇ ಇಲ್ಲ. ಕಾಂಗ್ರೆಸ್ ಅನ್ನ ಹೀನಮಾನ ಟೀಕಿಸ್ತಾ ಅವರ ಏನು ಆ ಕೆಲಸ ಕಾರ್ಯಗಳ ಬಗ್ಗೆ ತೀವ್ರವಾಗಿ ಅಟ್ಯಾಕ್ ಮಾಡ್ತಾರೆ ಯೋಗಿ ಆದಿತ್ಯನಾಥ್. ಹಾಗೇನೆ ಇಲ್ಲಿ ಕಳೆದ ಕೆಲವು ವರ್ಷಗಳಿಂದ ಆದಿತ್ಯನಾಥ್ ನೇರವಾಗಿಯೇ ರಾಹುಲ್ ಗಾಂಧಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತಾನೆ ಬಿಂಬಿತರಾಗ್ತಾ ಇರುವಂತ ಯೋಗಿ ಆದಿತ್ಯನಾಥ್ ಆ ಕಡೆ ಕಾಂಗ್ರೆಸ್ನಿಂದ ಅಥವಾ ಇದರ ವಿರೋಧ ಪಕ್ಷದಿಂದ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿತರಾಗ್ತಾ ಇರಂತ ರಾಹುಲ್ ಗಾಂಧಿಯನ್ನ ಟಾರ್ಗೆಟ್ ಮಾಡಿ ಮಾತಾಡಿರುವಂತದ್ದು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಂದ್ರೆ IIT, IIM, ಏಮ್ಸ್ಗಳನ್ನೆಲ್ಲ ದೇಶಕ್ಕೆ ಕೊಟ್ಟಿದ್ದು ಯಾರು? ಅತ್ಯಂತ ಹೆಚ್ಚು ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ. ಹಾಗಾಗಿ ಬಿಜೆಪಿ ಗವರ್ಮೆಂಟ್ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೆ. ಅದನ್ನು ನೋಡೋಕ್ಕಾಗ್ದೇನೆ ಇವರಿಗೆ ಕಲ್ಚರೇ ಇಲ್ಲ, ಅಭಿವೃದ್ಧಿಯ ಕಲ್ಚರ್ ಕೂಡ ಇಲ್ಲ, ಇವರಿಗೆ ನಮ್ಮ ದೇಶದ ಸಂಸ್ಕೃತಿ ಕೂಡ ಇಲ್ಲ. ಇಂಥವರು ಬಿಜೆಪಿಯನ್ನು ವಿರೋಧಿಸೋದಕ್ಕೇನೆ ಇರೋರ ಥರ ಇದ್ದಾರೆ ಅಂಥೇಳಿ ಯೋಗಿ ಆದಿತ್ಯನಾಥ್ ರಾಹುಲ್ ಗಾಂಧಿ ಮೇಲೆ ನೇರವಾಗಿ ವಾಗ್ದಾಳಿನ ಮಾಡಿದ್ದಾರೆ. ಸಹಜವಾಗಿ ದೇಶಾದ್ಯಂತ ಚುನಾವಣೆ ಅಲೆ ಇದೆ. 4 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಬಹಳ ಮುಖ್ಯವಾಗಿ ಹರಿಯಾಣ ಬಿಜೆಪಿ ಕೈಯಲ್ಲೇ ಇರೋದ್ರಿಂದ ಬಿಜೆಪಿ ಕಷ್ಟದಲ್ಲಿ ಹರಿಯಾಣದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಬಹಳ ಶ್ರಮ ಹಾಕಬೇಕಾಗಿದೆ. ಸದ್ಯ ಜಮ್ಮು ಕಾಶ್ಮೀರ ಚುನಾವಣೆಗಳು ನಡೀತಾ ಇದ್ದಾವೆ, ಅಲ್ಲಿ 3ನೇ ಹಂತದ ಚುನಾವಣೆ ನಡೀತಾ ಇದೆ. ಈಗ ಹರಿಯಾಣದಲ್ಲಿ ಮುಂದಿನ ಚುನಾವಣೆ ಇರೋದ್ರಿಂದ ಬಿಜೆಪಿಯ ಎಲ್ಲ ದಂಡ ನಾಯಕರು ನಿರಂತರವಾಗಿ ಹರಿಯಾಣಕ್ಕೆ ದಂಡಯಾತ್ರೆ ಮಾಡ್ತಾ ಇದ್ದಾರೆ. ಮೋದಿ ಕೂಡ ಇದೇ ಕುರುಕ್ಷೇತ್ರದಲ್ಲಿ ನಿಂತ್ಕೊಂಡು, ಅಂದ್ರೆ ಹರಿಯಾಣದ ಕುರುಕ್ಷೇತ್ರ ಏನಿದೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಎಲ್ಲಿ ನಡೀತು ಅಂತ ಹೇಳ್ತಾರೋ ಆ ಕುರುಕ್ಷೇತ್ರದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತಗೊಂಡಿದ್ರು. ಗಣೇಶನನ್ನ ಪೊಲೀಸ್ ವ್ಯಾನ್ ನಲ್ಲಿ ಕೂರಿಸಿ ಬಂಧಿಸಿದ್ರು. ಹಾಗೆ ಕರ್ನಾಟಕದಲ್ಲಿ 1200 ರೈತರ ಆತ್ಮಹತ್ಯೆ ಆಗಿದೆ ಕಳೆದ ಕೆಲವು ತಿಂಗಳಲ್ಲಿ. ಏನ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ? ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಭ್ರಷ್ಟಾಚಾರ ನೋಡ್ತಾ ಇದ್ದೀವಿ. ಮೂಡಾ ಕೇಸು, ವಾಲ್ಮೀಕಿ ಹಗರಣ, ಇದೆಲ್ಲ ಸ್ವತಃ ಸಿದ್ದರಾಮಯ್ಯನವರು ಒಪ್ಕೊಂಡ್ಬಿಟ್ಟಿದ್ದಾರೆ. ನಾವು ಇಷ್ಟು 89 ಕೋಟಿ ಅವ್ಯವಹಾರ ಆಗಿದೆ ಅಂತ. ಇದನ್ನೆಲ್ಲ ಮೋದಿ ಚಾಟಿ ಬೀಸಿದ್ರು. ಈಗ ಯೋಗಿ ಆದಿತ್ಯನಾಥ್ ಬಂದು ನೇರವಾಗಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹರಿಯಾಣವನ್ನ ಗೆದ್ಕೋಬೇಕು. 90 ಕ್ಷೇತ್ರಗಳಿರುವಂಥ ಹರಿಯಾಣದಲ್ಲಿ 41ರಲ್ಲಿ ಬಿಜೆಪಿ ಗೆದ್ಕೊಂಡಿತ್ತು. ಆದರೆ ಅದು ಈ ಬಾರಿ ಮತ್ತಷ್ಟು ಹೆಚ್ಚಿಸ್ಕೋಬೇಕು ಅಂತ ಬಿಜೆಪಿ ಏನೋ ಪ್ರಯತ್ನ ಮಾಡ್ತಾ ಇದೆ. ಈ ಹಿಂದೆನೆ ಮನೋಹರ್ ಲಾಲ್ ಖಟ್ಟರ್ ಅವ್ರನ್ನ ಮುಖ್ಯಮಂತ್ರಿ ಬದಲಾಯಿಸಿ ನಯಾಬ್ ಸೈನಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅದಾದ್ಮೇಲೆ ಖಟ್ಟರ್ ಅವ್ರಿಗೆ ಕೇಂದ್ರದಲ್ಲಿ ಪ್ರಮುಖವಾದಂಥ ಖಾತೆ, ಕ್ಯಾಬಿನೆಟ್ ದರ್ಜೆಯನ್ನು ಕೂಡ ಕೊಟ್ಟರು. ಯಾಕೆಂದ್ರೆ ಚುನಾವಣೆ ಬೇರೆ ಇದೆ. ಮಾಜಿ ಮುಖ್ಯಮಂತ್ರಿ ಅವರಿಗೆ ಇಲ್ಲೊಂದು ಸ್ಥಾನಮಾನವನ್ನು ಕೊಟ್ಟರು. ಹಾಗೆ
ಹರಿಯಾಣಕ್ಕೆ ಮತ್ತಷ್ಟು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ, ಆದರೆ ಯೋಗಿ ಸ್ಪೀಚ್ ಅಂತೂ ಭರ್ಜರಿಯಾಗಿ ವರ್ಕ್ ಆಗಿದೆ. मैं अयोध्या धाम की धरती, प्रभु राम की पावन जन्मभूमि की धरती से आज आपके इस पवित्र भूमि पे, जिस भूमि ने देश की सीमाओं की रक्षा करने के लिए अनेक वीर योद्धा थे, जिस धरती पर महान संत बाबा रणमत मान धाता जी का जन्म हुआ था, इस पावन धरा को मैं कोटि कोटि नमन करते हुए आप सभी का मैं अभिनंदन करता हूं. बहनों और भाइयों, अयोध्या 500 वर्षों का इंतजार समाप्त हुआ. 22 जनवरी 2024 को प्रधानमंत्री मोदी जी के कर कमलों से भगवान श्री रामलला का फिर से अयोध्या धाम में विराजमान हो गया है. पूरा देश और पूरी दुनिया अभिभूत है, आनंदित है. रामलला का अयोध्या धाम में फिर से विराजमान होने पर, लेकिन इन बदनसीब कांग्रेसियों को इससे भी नफरत है. यही अंतर है राम की संस्कृति पर और रोम की संस्कृति पर. राम की संस्कृति में पला बड़ा हर व्यक्ति राम काज कीन्हे बिनु मोहि कहां विश्राम के संकल्प के साथ 500 वर्षों तक लड़ता रहा, अपने आप को बलिदान करता रहा. लेकिन प्रभु श्री राम की मर्यादा का पालन करते हुए आन मान और शान की रक्षा करने के लिए राम जन्मभूमि मंदिर के लिए निरंतर लड़ता रहा, कार्य करता रहा. और परिणाम हमारे सामने है. परिणाम हमारे सामने है. आज प्रभु राम फिर से विराजमान हो गए हैं अपने पवित्र जन्मभूमि अयोध्या धाम में. बहनों और भाइयों, एक तरफ अयोध्या धाम में प्रभु राम का विराजमान होना, दूसरा रोम की संस्कृति में पले बढ़े वे लोग, वे बदनसीब जो दुर्भाग्य से अपने को एक्सीडेंटल हिंदू कहते हैं, वे कैसे इसको बर्दाश्त कर पाएंगे. वे कहते हैं कि अयोध्या में जब रामलला का मंदिर का उद्घाटन हो रहा था तो वहां पे नाच गाना चल रहा था. अरे जिंदगी भर तो यही तुम्हारा खानदान करता रहा. इसीलिए तो हिंदुओं का अपमान करना, भारत की सनातन संस्कृति को कोसना और भारत के बाहर जाकर के भारत की परंपरा और भारत के संवैधानिक संस्थाओं को कटघरे में खड़ा करके अपने कृत्यों पर और अपनी योग्यता पर स्वयं प्रश्न चिन्ह कांग्रेसी हमेशा लगाते हैं.